ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನೋಡ್ತಿರುವಂಥದ್ದು ವೀಕ್ಷಕರೇ, ಸಮಸ್ತ ಎಲ್ಲ ಕಲೆಗಳಲ್ಲೂ ಒಂದು ಸಿದ್ಧಿ ಆಗಬೇಕು. ಆ ಕಲಿಕೆ ನಮಗೆ ಬೇಗ ಕಲಿಬೇಕು, ಅದರಿಂದ ನಾವು ಸಫಲತೆ ಹೊಂದಬೇಕು. ಆ ವಿದ್ಯೆ ನಮಗೆ ಬೇಗ ಬರಬೇಕು. ಅದು ಯಾವುದಾದ್ರೂ ಇರ್ಬೋದು, ಯಂತ್ರ ಮಂತ್ರ ತಂತ್ರಗಳಾಗ್ಬೋದು, ಅಥವಾ ಬೇರೆ ಒಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾಗ್ಬೋದು, ಅಥವಾ ಮಾಮೂಲಿ ಹಾಗೆ ನೀವು ಒಂದು ಸಿದ್ಧಿ ಮಾಡಿಕೊಳ್ಳೋ ಅಂಥ ಯಂತ್ರ ಮಂತ್ರ ಸಿದ್ಧಿಗಳಾಗ್ಬೋದು. ಇದೇ ರೀತಿ ನಾನಾ ರೀತಿ ನೀವು ಅಥವಾ ವಿದ್ಯೆಗಳು ಕೂಡ ಆಗ್ಬೋದು. ವಿದ್ಯೆಗಳು ಅಂದರೆ ಕೆಲವೊಂದು ಬೇರೆ ಬೇರೆ ವಿದ್ಯಾ ಪ್ರಾಪ್ತಿಗಾಗಿ ಅದು ಓದುವಂಥ ವಿದ್ಯಾರ್ಥಿಗಳಿಗಾಗಿರುತ್ತೆ. ಅದೇ ರೀತಿ ಈ ಒಂದು ತಾಂತ್ರಿಕ ಮಾಂತ್ರಿಕ ಈ ವಿದ್ಯೆಗಳನ್ನ ಕಲಿಯೋವಂಥವ್ರು ಇರ್ತಾರೆ. ನಾವು ಕಲಿತಾನೇ ಇದ್ದೀವಿ ಎಷ್ಟು ವರ್ಷದಿಂದನೂ, ನಮಗೆ ಅದು ಸಿದ್ಧಿ ಆಗ್ತಾಯಿಲ್ಲ. ಸಿದ್ಧಿ ಆಗಬೇಕು ಅಂದರೆ ಏನು ಮಾಡಬೇಕು, ಯಾಕೆ ಆಗ್ತಾಯಿಲ್ಲ ಅಂತ ಕೇಳ್ತೀರಾ. ಅಂಥದಕ್ಕೆಲ್ಲ ಈ ಒಂದು ಮಂತ್ರ ತಂತ್ರ ಅನ್ನೋದಿರುತ್ತೆ. ಈ ಮಂತ್ರ ತಂತ್ರ ಮಾಡಿಕೊಂಡಾಗ ನಿಮಗೆ ಅದು ಸಿದ್ಧಿ ಆಗುತ್ತೆ. ಅದಕ್ಕೆಲ್ಲ ಏನು ಆಗಬೇಕು, ಯಾವ ರೀತಿ ಮಾಡ್ಕೋಬೇಕು, ಇದನ್ನೆಲ್ಲ ಒಂದು ವಿಶೇಷವಾದ ಯಂತ್ರ ರೂಪದಲ್ಲಿ ಮಾಡ್ಕೋಬೇಕು. ನೀವು ಈ ಮಂತ್ರನೂ ಸಿದ್ಧಿ ಮಾಡ್ಕೋಬೇಕು. ಮಂತ್ರ ಸಿದ್ಧಿ ಆದಮೇಲೆ ಈ ಒಂದು ಯಂತ್ರ ಕೂಡ ಇರುತ್ತೆ. ಆ ಯಂತ್ರ ನಾನು ಕೊನೆಯದಾಗಿ ತೋರಿಸ್ತೀನಿ. ಈ ರೀತಿ ಹಾಕ್ಕೊಂಡಾಗ ಯಾವುದೇ ಸಾಧಕನಾಗ್ಬೋದು, ಯಾವುದೇ ಒಬ್ಬ ಒಳ್ಳೆ ಗುಣವಂತನಾಗಿ, ಒಳ್ಳೆ ಸಾಧಕನಾಗಿ, ಒಳ್ಳೆ ವಿದ್ಯಾವಂತನಾಗಿ, ಒಳ್ಳೆ ಒಂದು ವಿದ್ವಾಂಸ ಅಂತ ಹೇಳ್ತೀವಲ್ಲ, ದೊಡ್ಡ ವಿದ್ವಾಂಸರಪ್ಪ ಅವರು ಏನು ಅಂತಾರೆ, ಆ ರೀತಿ ಎಲ್ಲ ಒಂದು ನಡೆಯುವಂಥದ್ದು. ಮತ್ತು ಸಾಕಷ್ಟು ಜನ ಅವ್ರನ್ನ ನೋಡಿ ಇಷ್ಟಪಟ್ಟು, ಇಲ್ಲೋ ಇವ್ರ ಕೈಗುಣ ಚೆನ್ನಾಗಿದೆ, ಇವರಲ್ಲಿ ಒಳ್ಳೆಯ ವಿದ್ಯೆ ಇದೆ, ಇಂಥವ್ರ ಹತ್ರ ನಮ್ಮ ಕೆಲಸಗಳಾಗ್ತವೆ, ನಮ್ಮ ಕಷ್ಟಗಳು ಏನೇ ಇದ್ರೂ ಪರಿಹಾರ ಆಗುತ್ತೆ ಅಂತ ಸಾಕಷ್ಟು ಜನ ಇದನ್ನು ನಿಮ್ಮ ಒಂದು ಈ ಮಂತ್ರ ಸಿದ್ಧಿ ಮಾಡಿಕೊಂಡು ಇದನ್ನು ಒಂದು ಧಾರಣೆ ಮಾಡಿಕೊಂಡಾಗ, ಆ ಚಕ್ರನ ಧಾರಣೆ ಮಾಡಿದಾಗ ನಿಮಗೆಲ್ಲ ರೀತಿಯ ವಿದ್ಯೆಗಳಿರ್ಬೋದು. ಈ ರೀತಿ ಮೊದಲೇ ಹೇಳ್ದಂಗೆ ಯಾಂತ್ರಿಕ ಮಾಂತ್ರಿಕ ತಂತ್ರ ಮಂತ್ರ ಇವೆಲ್ಲ ಇರ್ಬೋದು. ಇವೆಲ್ಲ ಬೇಗ ಸಿದ್ಧಿ ಆಗುತ್ತೆ. ಅದೇ ರೀತಿ ಜನ ಕೂಡ ನಿಮ್ಮನ್ನು ಭಾಳ ಇಷ್ಟಪಡ್ತಾರೆ. ಅದೇನೋ ಆಗಿದ್ರೂ ನೀವು ಕೊಟ್ಟಂಥದ್ದು, ನೀವು ಮುಟ್ಟಿ ಏನೇ ಕೊಟ್ಟರು ಅವರಿಗೆ ಅದ್ಭುತವಾಗಿ ಕೆಲಸ ಆಗುತ್ತೆ. ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ, ಅಯ್ಯೋ ಅವ್ರ ಕೈಗುಣ ಭಾಳ ಒಳ್ಳೆಯದು, ಏನೇ ಕೊಟ್ಟರು ಆ ತಕ್ಷಣಕ್ಕೆ ವಾಸಿ ಆಗಿಬಿಡುತ್ತೆ ಅಂತ ಸಾಕಷ್ಟು ಜನ ನಾವು ಮಾತಾಡ್ತೀವಿ ನೋಡಿ. ಆ ರೀತಿ ಕೈ ಗುಣಗಳು ಅಥವಾ ಮನಸ್ಸಿನ ಗುಣಗಳು ಅಥವಾ ನಮ್ಮ ಮನಸ್ಸು ಇರೋವಂಥ ಭಾವನೆಗಳು, ನಾವು ಈ ಒಂದು ಮಂತ್ರನ ಒಳ್ಳೆ ರೀತಿಯಾಗಿ ಒಳ್ಳೆ ಮನುಷ್ಯ ಶುದ್ಧಿಯಿಂದ ಇಂಥವ್ರದ್ದೇನೋ ಒಂದು ಕೊಡ್ತಾ ಇದ್ದೀನಿ, ಆ ದೇವಿನ ನೆಂಬಿ ಅಥವಾ ದೇವತೆಯರ ನೆಂಬಿ ನಾವು ಕೊಡ್ತಾ ಇದ್ದೀನಿ, ಇದರಲ್ಲೇ ಅವರ ಕಾಯಿಲೆ ವಾಸಿ ಆಗಬೇಕಾದ್ರೆ ಅವ್ರು ಬಂದಂಥ ಕಷ್ಟಗಳು ಪರಿಹಾರ ಆಗಬೇಕು ಅಂಥೇಳಿ ಅವರೇನೇ ಕೊಟ್ಟರು ಅವ್ರಿಗೆ ಒಂದು ಅಭಿವೃದ್ಧಿ ಆಗುತ್ತೆ ಅಥವಾ ಅವರ ಕಷ್ಟಗಳು ಪರಿಹಾರ ಆಗುತ್ತೆ. ಇದನ್ನು ಮಾಡಿಕೊಂಡವನು ಅತಿ ದೊಡ್ಡ ವಿದ್ವಾಂಸನಾಗುತ್ತಾನೆ ಅಂತ ಕೂಡ ಹೇಳಿರ್ತಾರೆ. ಅದೇ ರೀತಿ ಒಳ್ಳೆ ಯಾಂತ್ರಿಕತೆ ಮಾಂತ್ರಿಕತೆ ಕೂಡ ಆಗ್ತಾನೆ ಅಂತ ಕೂಡ ಹೇಳಿದ್ದಾರೆ. ಈ ಯಂತ್ರನ ಬೆಳ್ಳಿಲಿ ಅಥವಾ ಚಿನ್ನದಲ್ಲಿ ಬರ್ಕೋಬೇಕು, ಇದೊಂದೇ ಇರೋದಿಲ್ಲಿ. ಇದರಲ್ಲಿ ಎರಡರಲ್ಲಿ ಯಾವುದಾದ್ರು ಚಿನ್ನದಲ್ಲಿ ಅಥವಾ ಬೆಳ್ಳಿ ಒಳಗೆ, ಬೆಳ್ಳಿದು ತೊಗೋಬೋದು, ಯಾಕೆಂದರೆ ದೊಡ್ಡದೇನಿಲ್ಲ, ಚಿಕ್ಕದಾಗಿರುತ್ತೆ. ಇದು ಒಂದು 2 ಇಂಚಿಗೆ 1.5 ಇಂಚು 2 ಇಂಚಿಗಾದರೆ ಸಾಕಾಗ್ಬಿಡುತ್ತೆ ನಿಮಗೆ ಬೆಳ್ಳಿದು. ಅದನ್ನು ಬರೆದು ಈ ಒಂದು ಅಕ್ಷರಗಳಿರುತ್ತೆ ಅದರೊಳಗೆ, ಆ ಅಕ್ಷರಗಳ ಮೇಲೆ ಬರೆದುಬಿಟ್ಟು ಇದನ್ನು ಒಂದು ಪೂಜಾ ಸ್ಥಾನದಲ್ಲಿ ಇರಿಸಿ ಅದನ್ನು ಅಲ್ಲೊಂದು ಸ್ಥಾಪನೆ ಮಾಡಿ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ವಿಧಿವಕ್ತವಾಗಿ ಎಲ್ಲ ಪೂಜೆ ಎಲ್ಲ ಮಾಡಿ, ಮಾಮೂಲಿಯಾಗಿ ಗೊತ್ತಲ್ವ, ಒಂದು ಧೂಪ ದೀಪ ನೈವೇದ್ಯ ಇವೆಲ್ಲ ತೋರಿಸಿ ಅದಕ್ಕೆ ಪೂಜೆ ಮಾಡಿ, ನಂತರ ಆ ಯಂತ್ರದ ಮೇಲೆ ಎದುರುಗಡೆ ಅಂದರೆ ಮುಂದೆ ಅದನ್ನು ಇಟ್ಕೊಂಡು ಅದರ ಸಮ್ಮುಖದಲ್ಲಿ ಕೂತ್ಕೊಂಡು ಒಂದು ನಿಯಮಿತವಾಗಿ 8 ದಿನಗಳವರೆಗೆ ಒಂದೇ ಸಮವಾಗಿ 8 ದಿನಗಳವರೆಗೆ ಪ್ರತಿನಿತ್ಯನೂ ಶ್ರದ್ಧಾಭಕ್ತಿಯಿಂದ ಈ ಒಂದು ಮಂತ್ರ ಏನು ನೋಡ್ತಾ ಇದ್ದೀರಾ, ಆ ಮಂತ್ರವನ್ನು ನೀವು 1000 ಸಂಖ್ಯೆಯಲ್ಲಿ ಜಪ ಮಾಡಿದ್ರೆ, ಈ ಒಂದು ಯಂತ್ರಕ್ಕೆ ನಿತ್ಯ ಪೂಜೆ ಮಾಡ್ತಾಯಿದ್ರೆ ಅವಾಗ ಅಲ್ಲಿ ಶಕ್ತಿ ಅನ್ನೋದು ಭಾಳ ಅದ್ಭುತವಾಗಿ ಆಗುತ್ತೆ. ನಂತರ ಅದಕ್ಕೆ ಶಕ್ತಿ ಬಂದ ಮೇಲೆ ಅಷ್ಟು ದಿನ ಆದಮೇಲೆ ನೀವು ಪ್ರಯೋಗ ಆದಮೇಲೆ ನಂತರ ಆ ಯಂತ್ರವನ್ನು ನೀವು
ಒಂದು ಒಳ್ಳೆಯ ದಿವಸ, ಒಳ್ಳೆಯ ಮುಹೂರ್ತದಲ್ಲಿ, ಒಳ್ಳೆಯ ದಿವಸದಲ್ಲಿ, ಒಳ್ಳೆಯ ತಿಥಿಯಲ್ಲಿ ನೀವು ಅದನ್ನು ಯಂತ್ರನ ಧಾರಣೆ ಮಾಡಿದ್ರೆ ಆ ಒಂದು ನೀವು ಮಾಡಿದಂಥ ಮಂತ್ರಗಳು ಅಥವಾ ಪೂಜೆಗಳಿಂದ ಈ ಯಂತ್ರದಕ್ಕೆ ಪ್ರಭಾವ ಜಾಸ್ತಿ ಆಗುತ್ತೆ. ಆ ವ್ಯಕ್ತಿಗೆ, ಯಾರು ಈ ಒಂದು ಸಾಧನೆ ಮಾಡಿರ್ತಾನೋ ಆ ವ್ಯಕ್ತಿಗೆ ಒಳ್ಳೆಯ ಕಲೆ, ಒಳ್ಳೆಯ ವಿದ್ಯೆ, ಒಂದು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಅವರು ಮುಂದೆ ಬರ್ಬೋದು. ಅಷ್ಟು ಅಭಿವೃದ್ಧಿಯಾಗಿರುತ್ತೆ. ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಈ ಕೆಲವೊಂದು ವಿಶೇಷತೆಗಳು ಇಟ್ಕೊಂಡಾಗ ನೀವು ನಿಮ್ಗೆ ಯಾವುದೋ ಒಂದು ವಿದೇಶಕ್ಕೆ ಹೋಗಿ ಅಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದಿರುತ್ತೆ, ಅಥವಾ ವಿದೇಶಕ್ಕೆ ಹೋಗಿ ಏನೋ ಕಲಿಬೇಕು ಅನ್ನೋದಿರುತ್ತೆ, ಅಥವಾ ವಿದೇಶದಲ್ಲಿ ನೆಲೆಸಿ ಅಲ್ಲಿ ಒಂದು ಹೆಸರು ಮಾಡಬೇಕು ಅನ್ನೋ ಸಾಕಷ್ಟು ಜನಕ್ಕೆ ಇರುತ್ತೆ. ಅದು ನೀವೇನೇ ಮಾಡಿದ್ರೂ ಹೋಗೋಕ್ಕೆ ಸಾಧ್ಯನೇ ಆಗಲ್ಲ. ಹಣ ಇರುತ್ತೆ, ಎಲ್ಲ ಇರುತ್ತೆ, ಆದರೂ ಹೋಗೋಕ್ಕೆ 108 ವಿಘ್ನಗಳು ಬರ್ತಾ ಇರ್ತವೆ. ಅಂಥವರು ಕೂಡ ಇದನ್ನು ಮಾಡಿಕೊಂಡು ಈ ಒಂದು ಯಂತ್ರನ ನೀವು ಸ್ಥಾಪನೆ ಮಾಡಿ ನಿಮ್ಮ ದೇಹದಲ್ಲಿ ಇದನ್ನು ಧಾರಣೆ ಮಾಡಿಕೊಂಡ್ರೆ ಇದ್ರದ ಒಂದು ವಿಶೇಷತೆ ನಿಮಗೆ ಪ್ರಾಪ್ತಿ ಆಗುತ್ತೆ. ಯಾಕೆಂದರೆ ಅದು ಯಾವ ರೀತಿ ಹೇಗೆ ಅನ್ನೋದು ನಾನೆಲ್ಲ ಹೇಳಿದ್ದೀನಿ. ಈ ಮಂತ್ರನ ನೀವು ಎಷ್ಟು ಸಾರಿ ಹೇಳ್ತೀರಾ ಏನು ಅನ್ನೋದಾದರೆ ನಿಮಗೆ ಇದನ್ನು 108 ಸಾರಿ ಹೇಳ್ಬೋದು. 108 ಸಾರಿ ಹೇಳ್ಬೋದು. ನೀವು ತಯಾರು ಮಾಡಬೇಕಾರೆ, ಈ ಯಂತ್ರ ತಯಾರು ಮಾಡಬೇಕಾರೆ ಅವತ್ತು ಕೂಡ ನೀವು ಇದನ್ನು 108 ಸಾರಿ ಹೇಳಬೇಕಾಗುತ್ತೆ. ಇದು ಮಾಡುವಂಥದ್ದು 8 ದಿನಗಳವರೆಗೆ ಕಂಟಿನ್ಯೂಸ್ ಆಗಿ ಮಾಡಬೇಕು. ಯಾವುದೇ ದಿವಸ ಒಂದು ದಿವಸನೂ ತಪ್ಪಿಸ್ತಿರಾಗೆ 8 ದಿವಸನೂ ಕಂಟಿನ್ಯೂ ಮಾಡಬೇಕು. ಮಧ್ಯದಲ್ಲಿ ಏನಾದರೂ ಕಾರಣಾಂತರಗಳಿಂದ ನೀವು ಒಂದು ದಿವಸ ಕಟ್ಟಾಯಿತು ಅಂದರೆ ಮತ್ತೊಮ್ಮೆ ಹೊಸದಾಗಿ ಪ್ರಾರಂಭ ಮಾಡಬೇಕು. ಈಗ ಮಂತ್ರ ಕೂಡ ನಾವು ನೋಡಿದ್ದೀರಾ, ಅದು ಯಂತ್ರ ನೋಡೋಣ. ಈಗ ನೋಡಿ, ಯಂತ್ರ ಬಂದು ಈ ರೀತಿ ಇರುತ್ತೆ. ನಾನು ನಿಮಗಿಲ್ಲಿ ನಿಮ್ಮ ಮುಂದೆನೇ ಬರೆದು ನಾನು ತೋರಿಸಿ ಟ್ರಯಾಂಗಲ್ ಡಿಸೈನಲ್ಲಿ ಒಂದು ಹಾಕ್ಕೋಬೇಕು. ಟ್ರಯಾಂಗಲ್ ಡಿಸೈನ್ ಎಲ್ಲರಿಗೂ ಗೊತ್ತೇ ಇರುತ್ತಲ್ಲ, 3 ಮೂಲೆಗಳ ಒಂದು ಆಕೃತಿ ಈ ರೀತಿ ಹಾಕ್ಕೋಬೇಕು. ಟ್ರಯಾಂಗಲ್ ಡಿಸೈನ್ ಅಂದರೆ ಇದೆ, 3 ಮೂಲೆಗಳ ಒಂದು ಇದು ಆಕೃತಿನ ಬರ್ಕೊಂಡು ಕೊನೆಯದಾಗಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಿಲ್ಲ ಅಂದರೆ ಕೊನೆಯದಾಗಿ ನಾನು ತೋರಿಸ್ತೀನಿ. ಆಗಿದೆ ಅಲ್ವಾ? ಇದನ್ನು ಒಳಗಡೆ ಒಂದು ಬೀಜಾಕ್ಷರ ಬರುತ್ತೆ. ಕ್ಲೀಂ ಕ್ಲೀಂ ಅದು ಯಂತ್ರ ಬಂದು ಈ ರೀತಿ ಇರುತ್ತೆ. ನಾನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿರುತ್ತೆ. ಟ್ರಯಾಂಗಲ್ ಡಿಸೈನ್ ಅಂದರೆ 3 ಮೂಲೆಗಳ ಒಂದು ಆಕಾರ ಬರ್ಕೋಬೇಕು. ಚಿತ್ರನ ಬರ್ಕೊಂಡು ಅದ್ರ ಮಧ್ಯದಲ್ಲಿ ಕ್ಲೀನ್ 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 ಅಂತ ಬರ್ಕೋಬೇಕು. ಇದನ್ನು ಬರೆದು ಈಗ ನಾನು ಏನು ಹೇಳಿದ್ದೀನಿ ಮೊದಲೇ, ಆ ಥರದ್ದೆಲ್ಲ ನೀವು ಮಾಡಿ ಪೂಜೆ ಪುನಸ್ಕಾರ ಮಾಡಿ 108 ದಿನಗಳ ಕಾಲ ಇದನ್ನು ದೇವ್ರ ಮುಂದೆ ಇಟ್ಟು ನೀವು ಪೂಜೆ ಮಾಡಿ ಆ ಮಂತ್ರಗಳನ್ನ 108 ದಿನವೂ ಹೇಳಬೇಕಾಗುತ್ತೆ. 108 ದಿನಕ್ಕೆ ಒಂದು ಮಾಲೆ ಅಂತೆ ಹೇಳ್ಕೊಳ್ತಾ ಬರಬೇಕು. ಹೇಳ್ಕೊಂಡು ಅದನ್ನು 8 ದಿನ ಆದನೇ ದಿವಸ ಒಂದು ಒಳ್ಳೆಯ ದಿನ, ಒಂದು ಒಳ್ಳೆ ತಿಥಿ ಅಥವಾ ನಕ್ಷತ್ರ, ಶುಭ ನಕ್ಷತ್ರ ನೋಡ್ಕೊಂಡು ಇದನ್ನು ಧಾರಣೆ ಮಾಡ್ಕೋಬೇಕು. ಅಂದರೆ ಇದನ್ನು ನಾನು ಪೇಪರಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಪೇಪರಲ್ಲಿ ಬರಿಬಾರ್ದು. ಬೆಳ್ಳಿ ಅಥವಾ ಚಿನ್ನ, ನಿಮ್ಮ ಶಕ್ತಿ ಆ ಥರ. ಬೆಳ್ಳೀಲಿ ಭಾಳ ಏನು ಕಮ್ಮಿ ಇಲ್ಲ, ಒಂದೂವರೆ ಇಂಚಿಗಾದರೆ ಸಾಕಾಗುತ್ತೆ ನಿಮಗೆ. ನಿಮ್ಮ ಒಂದು ಯಂತ್ರ ಏನಿರುತ್ತೆ ಅದು ನೋಡಿಕೊಂಡು, ಅಳತೆ ನೋಡಿಕೊಂಡು ಅದನ್ನು ನೀವು ಮಾಡಿಕೊಂಡು ಧಾರಣೆ ಮಾಡಿದ್ರೆ ನಿಮ್ಮಲ್ಲಿ ಎಷ್ಟೋ ಒಂದು ಏನು ಕಲಿಬೇಕು ಅಂತ ಇದ್ದೀರಾ, ಅಥವಾ ಯಾವುದು ನಿಮಗೆ ಅಡಚಣೆ ಆಗ್ತಾಯಿದೆ, ಯಾಕೆ ಅಡಚಣೆ ಆಗ್ತಾಯಿದೆ ಅನ್ನೋದು ನೀವು ನೋಡಿಕೊಂಡು ನಿಮ್ಮ ಎಲ್ಲ ರೀತಿಯ ಅಡಚಣೆಗಳು, ಎಲ್ಲ ರೀತಿಯ ನಿಮಗೆ ಒಂದು ದೈವ ಶಕ್ತಿಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ಎಲ್ಲದು ನಿಮಗೆ ಚೆನ್ನಾಗಿ ಆಗಬೇಕು, ಒಳ್ಳೆ ಕಲಿಬೇಕು, ನಮ್ಮ ವೀಕ್ಷಕರು ಎಲ್ಲ ರೀತಿಯಲ್ಲೂ ಕಲಿತು ಮುಂದೆ ಬರಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಅದರೊಳಗೆ ನೋಡಿ, ಇಲ್ಲಿ ಇವಾಗ ನಿಮಗೆ ನೀಟಾಗಿ ಕಾಣ್ತಾ ಇದೆ. ನಾನು ಇಲ್ಲಿ ಕಾಣ್ತಾ ಇದೆ ಅಂದ್ಕೊತೀನಿ. ಇದನ್ನು ಈ ರೀತಿ ಅದು ಬರೆದು ಇದಕ್ಕೆ ನೀವು ಇನ್ನೂ ಬೇಕು ಅಂತಂದರೆ ಬರೆದಂಥ ಆದಮೇಲೆ ಗೋರೋಜನ, ಕಸ್ತೂರಿ, ಜವಾದು ಅಥವಾ ಪುನುಗು 3 ಚೆನ್ನಾಗಿ ಕಲಸಿ ಕೂಡ ಅದಕ್ಕೆ ಚೆನ್ನಾಗಿ ಲೇಪನ ಮಾಡಿಬಿಟ್ಟು ಅದನ್ನು ಫೋಲ್ಡ್ ಮಾಡಿ, ಅಂದರೆ ರೌಂಡ್ ಮಾಡಿ ನೀವು ಒಂದು ಯಂತ್ರದಲ್ಲಿ ಕೂಡ ಹಾಕ್ಕೊಂಡು ಧಾರಣೆ ಮಾಡಿದಾಗ
ನಿಮಗೆ ಎಂಥ ವಿದ್ಯೆ ನನಗೆ ಬರ್ತಾ ಇಲ್ಲ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಆದರೂ ನನಗೆ ಬರ್ತಾ ಇಲ್ಲ ಅಂದವರು ಕೂಡ ಈಸಿಯಾಗಿ ಬರೋ ಅಂಥದ್ದು ಒಂದು ಈ ಮಂತ್ರ ಮತ್ತು ತಂತ್ರ ಇದು. ವೀಕ್ಷಕರೇ, ಈಗ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅದನ್ನು ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಮಾಮೂಲಿಯಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಅದೇ ರೀತಿ ಹೊಸ್ದಾಗಿ ಯಾರು ನೋಡ್ತಿದ್ದಾರೋ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಇದುವರೆಗೂ ನನ್ನ ಒಂದು ವಿಡಿಯೋ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.